ಈ ತೈಲಾಗಾರಗಳ ಮೇಲೆ ಬೆಂಕಿ ಹಚ್ಚತಕ್ಕಂಥ ಕೆಲಸಕ್ಕೆ ಟ್ರಂಪ್ ಹೋಗ್ತಾ ಇಲ್ಲ ಇಲ್ಲಿ. ಅದು ಗಾರ್ಗನ್ ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ. ಮಿಲಿಟರಿ ನೆಲೆಗಳು ಅಂತೇಳಿದ್ದು ಎಲ್ಲವನ್ನೂ ನಾಶ ಮಾಡಿ ಆಯಿತು, ಆದರೆ ತೈಲೋತ್ಪನ್ನ ಘಟಕಗಳು ಯಾವ್ಯಾವುದಿತ್ತು ಅದ್ರ ಮೇಲೆ ಕಣ್ಣು ಹಾಕಲಿಲ್ಲ ಟ್ರಂಪು. ಅಂದರೆ ಯಾವುದೇ ಒಬ್ಬ ಇನ್ವೇಡರ್ ಅಥವಾ ದಾಳಿಕಾರ ಯಾವ ದೇಶದ ಮೇಲೆ ದಾಳಿ ಮಾಡಿದ್ರು ಕೂಡ ಅಲ್ಲಿರುವಂಥ ಒಡವೆಗಳಿಗೆ, ಚಿನ್ನ, ದುಡ್ಡು, ಬಂಗಾರದ ನಾಣ್ಯ, ಬೆಳ್ಳಿ ನಾಣ್ಯಗಳಿಗೆ ಅವನು ಬೆಂಕಿ ಹಚ್ಚಿ ಬರಲಿಲ್ಲ. ನಾಶ ಮಾಡುವುದರ ಜೊತೆಗೆ ಇದ್ದಂಥ ವಜ್ರ ವೈಡೂರ್ಯ, ಚಿನ್ನ, ದುಡ್ಡು ಎಲ್ಲ ದೋಚ್ಕೊಂಡೇ ಅವ್ರು ಬಂದಿರೋದು. ಸೊ ಟ್ರಂಪ್ದು ಇಂಟೆನ್ಷನ್ ಕಾರಣಕ್ಕೋಸ್ಕರವಾಗಿ ಇದೀಗ ಇರಾನ್ ಒಂದಷ್ಟರ ಮಟ್ಟಿಗೆ ಸೇಫ್ ಅಂತ ಹೇಳಬಹುದಾ? ಅಟ್ ದ ಸೇಮ್ ಟೈಮ್ ರೆಡ್ ಸಿ ಮೇಲೆ ಹೌತಿಗಳನ್ನು ಬಿಟ್ಟುಬಿಟ್ಟು ಆ ರೆಡ್ ಸಿ ಮೇಲೆ ಕಂಟ್ರೋಲ್ ತೊಗೊಂಡ್ರೆ ಒಂದು ಕಡೆ ರೆಡ್ ಸಿ, ಇನ್ನೊಂದು ಕಡೆ ಹಾರ್ಮುಜ್, ಎರಡೂ ಕಂಟ್ರೋಲ್ ನಾನು ಇಟ್ಕೊಳ್ತೀನಿ ಅಂತೇಳಿ ಆ ಪ್ರಯತ್ನದಲ್ಲಿಯೂ ಕೂಡ ಇರಾನ್ ಇದೆ ಅಂತ ಒಂದು ಮಾಹಿತಿ ಇದೆ ಸರ್. ಕರೆಕ್ಟ್. ಇದು ಏನಂತಂದ್ರೆ ಇವತ್ತು ಟ್ರಂಪ್ ಸ್ಟೇಟ್ಮೆಂಟ್ ನೋಡಿದ್ರೆ ಇಸ್ರೇಲ್ ಅಟ್ಯಾಕ್ ಮಾಡಿದಾರಲ್ಲ ಇವ್ರದ್ದು ಇರಾನ್ ಆಯಿಲ್ ಫೀಲ್ಡ್ ಮೇಲೆ, ನನಗೆ ಇದರ ನಾಲೆಜ್ ಇಲ್ಲ ಅಂತ ಒಂದು ಯಾಕೆ ಹೇಳಿದ್ನಪ್ಪ ಅಂದ್ರೆ ಅದು ಸಫರ್ ಎಲ್ಲಿ ಕತರ್ದಲ್ಲಿ ಆಯ್ತಲ್ಲ ಅದು ಶಾಕ್ ಆಯ್ತು. ಯಾಕಂದ್ರೆ ಇಲ್ಲಿ ಏನೇ ವರ್ಲ್ಡ್ ಗೆ ಇಂಪ್ಯಾಕ್ಟ್ ಆಗ್ತದಲ್ಲ, ಇಲ್ಲಿ ಮಿಡ್ಲ್ ಈಸ್ಟ್ ದಲ್ಲಿ ಎಷ್ಟೋ ಆಯಿಲ್ ರಿಫೈನರೀಸ್ ಹೋಗ್ಲಿ, LNG ಪ್ಲಾಂಟ್ ಮೇಲೆ ಆಗ್ಲಿ, ಎಲ್ಲೇ ಆಗ್ಲಿ, ಬಟ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಟ್ರಂಪ್ ಮೇಲೆ ಪ್ರೆಷರ್ ಬರ್ತದೆ. ನೀವೇ ಏನಪ್ಪ ಅಂದ್ರೆ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ಬಿಕಾಸ್ ಆಫ್ ವಿಚ್ ಎವ್ರಿಬಡಿ ಇಸ್ ಇನ್ ಥಿಕ್ ಸೂಪ್ ಅಂತ ತಿಕ್ಕೊಂಡು. ಸೊ ಆ ಟೈಪ್ ನನ್ನ ವೈಯಕ್ತಿಕ ದೃಷ್ಟಿ ಕೇಳ್ಬೇಕಂತಂದ್ರೆ ಇದು ಆಯಿಲ್ ಫೀಲ್ಡ್ ಮೇಲೆ ಯಾರು ಅಂದ್ರೆ ದಿಸ್ ಶುಡ್ ಬಿ ಫಾರ್ಬಿಡನ್ ಏನಂತಂದ್ರೆ ಟಾರ್ಗೆಟ್ಸ್ ಅಂತ ಇರಬೇಕು. ಯಾಕಂದ್ರೆ ಒಂದು ಬೇಸಿಕ್ ಏವಿಯೇಷನ್ ರೂಲ್ಸ್ ಏನಿದೆ ಅಂದ್ರೆ ಇಲ್ಲಿ ನೋಡ್ರಿ ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಆಯಿಲ್ ರಿಫೈನರಿ ಜಮೀನ್ದಲ್ಲಿ ಇರ್ತದಲ್ಲ, ಲೈಕ್ ಆಗ್ರಾ ಅಂತದ್ದು ಆಯಿಲ್ ರಿಫೈನರಿ ಎಲ್ಲೆಲ್ಲಿ ಇರ್ತದ, ದಟ್ ಇಸ್ ನೋ ಫ್ಲೈ ಝೋನ್. ಇವನ್ ಕಮರ್ಷಿಯಲ್ ಫ್ಲೈಟ್ ಕೂಡ ಅದ್ರ ಮೇಲೆ ಹಾರಾಡೋದಿಲ್ಲ. ಯಾಕೆ ಹಾರಾಡೋದಿಲ್ಲ ಅಂದ್ರೆ ಬೈ ಚಾನ್ಸ್ ಏನಾದ್ರು ಕ್ರಾಶ್ ಆಯ್ತಂದ್ರೆ ಸೀದಾ ಹೋಗಿ ಆಯಿಲ್ ರಿಫೈನರಿ ಮೇಲೆ ಬಿಟ್ಟಂತಂದ್ರೆ ಇಷ್ಟು ಲಾಸ್ ಆಗ್ತದ, ಇಡೀ ಜಗತ್ತಿಗೆ ಲಾಸ್ ಆಗ್ತದ ಅಂತಕೊಂಡು. ಬಟ್ ಇವ್ರು ಇಸ್ರೇಲ್ದವ್ರು ಏನ್ ಮಾಡ್ತಾರಂದ್ರೆ ಇವ್ರದ್ದು ಏಮ್ ಏನಿದೆ ಅಂದ್ರೆ ನಾವು ಅವ್ರನ್ನ ಮುಂದೆ ಎಕನಾಮಿಕಲಿ ಅವ್ರು ಡೆವಲಪ್ ಆಗ್ಬೇಕಂದ್ರೆ ಇಟ್ ಇಸ್ ಓನ್ಲಿ ಬೇಸ್ಡ್ ಆನ್ ಆಯಿಲ್. ಸೊ ಆಯಿಲ್ ಫೀಲ್ಡ್ ನೇ ನಾಶ ಮಾಡಿದ್ರೆ ಸಾಕು, ಆಯಿಲ್ ಪ್ಲಾಂಟ್ಸ್ ನೇ ನಾಶ ಮಾಡಿದ್ರೆ ಸಾಕಂತಕೊಂಡು ಇವ್ರು ಇಸ್ರೇಲ್ದು ಏನಪ್ಪಾ ಅಂದ್ರೆ ಅಗ್ರೆಸಿವ್ ಇದ್ದಾರ. ಲೀಸ್ಟ್ ರಿಯಲೈಸಿಂಗ್ ಅವ್ರು ರಿಟಾಲಿಯೇಟ್ ಮಾಡಿ ಅವ್ರು ಸೇಮ್ ಟಿಟ್ ಫಾರ್ ಟ್ಯಾಟ್, ನೀವ್ ಏನಂತಂದ್ರೆ ಆಯಿಲ್ ಫೀಲ್ಡ್ ಗೆ ಬೆಂಕಿ ಹಚ್ಚಿದ್ರೆ ನಾವ್ ಇನ್ನೊಂದು ಏನಪ್ಪಾ ಮಿಡ್ಲ್ ಈಸ್ಟ್ ಆಯಿಲ್ ಫೀಲ್ಡ್ ಗೆ ಬೆಂಕಿ ಹಚ್ತೀವಿ. ಇವ್ರದ್ದು ಹೈಫಾ ರಿಫೈನರಿನ ಉರಿತಾ ಇದೆ. ಇವ್ರದ್ದು ಏನಂತಂದ್ರೆ ದೇ ಆರ್ ವೇಟಿಂಗ್, ಇರಾನ್ ಮೇ ನಾಟ್ ಬಿ ಕೆಪಬಲ್ ಟು ಹಿಟ್, ಅದಕ್ಕೆ ಮೊದಲು ನಾನು ಹಿಟ್ ಮಾಡೋಣ ತಿಕ್ಕೊಂಡು. ಅವ್ರಿಗೆ ಏನಪ್ಪ ಟಿಟ್ ಫಾರ್ ಟಾಟ್ ಟಾರ್ಗೆಟ್ಸ್, ಎಕನಾಮಿಕ್ ಟಾರ್ಗೆಟ್ಸ್ ಅಂದ್ರೆ ಎಕನಾಮಿಕ್ ಟಾರ್ಗೆಟ್ಸ್, ಮಿಲಿಟರಿ ಟಾರ್ಗೆಟ್ಸ್ ಅಂದ್ರೆ ಮಿಲಿಟರಿ ಟಾರ್ಗೆಟ್ಸ್. ಏರ್ ಬೇಸ್ ಹೊಡಿಬೇಕು, ಏರ್ ಬೇಸ್ ಹೊಡಿತಾರೆ. ಸೊ ಆಸ್ ಲಾಂಗ್ ಆಸ್ ಮಿಲಿಟರಿ ಟಾರ್ಗೆಟ್ಸ್ ಮತ್ತೆ ಇದು ಸಿವಿಲಿಯನ್ ಪಾಪ್ಯುಲೇಷನ್ ಮೇಲೆ ಇದು ಮಾಡಬಾರದು. ಬಟ್ ವಾರ್ಫೇರ್ ದಲ್ಲಿ ಇವರು ಏನ್ ಮಾಡ್ತಾರೆ, ಈ ಸ್ಕೂಲ್ ಚಿಲ್ಡ್ರನ್ ಮೇಲೆ ಹೊಡೆದ್ ಏನು ಅವಶ್ಯಕತೆ ಇತ್ತು, ಅದರಿಂದ ಏನಪ್ಪಾ ಟ್ರಂಪ್ ಬಹಳಷ್ಟು ಕೆಟ್ಟ ಹೆಸರು ಬಂತು. ಆಮೇಲೆ ಏನಪ್ಪಾ 2-3 ಸುಳ್ಳು ಹೇಳಿ ಪಾರಾಗಬೇಕಂತ ಪ್ರಯತ್ನ ಮಾಡಿದ, ಬಟ್ ಈ ಡಿಂಟ್ ಸಕ್ಸೀಡ್ ಇನ್ ದ್ಯಾಟ್. ಇವ್ರು ಏನ್ ಮಾಡ್ತಾರಂತಂದ್ರೆ ಈ ಟೈಪ್ ಸ್ಕೂಲ್ ಮೇಲೆ ಅಥವಾ ಸಿವಿಲಿಯನ್ ಪಾಪ್ಯುಲೇಷನ್ ಮೇಲೆ ಬಾಂಬ್ ಹಾಕಿ ಅಲ್ಲಿ ಜನರಲ್ಲಿ ಸ್ವಲ್ಪ ಒಂಥರ ರಿವೋಲ್ಟ್ ತರ ಒಂಥರ ಸಿಟ್ಟು ಬರ್ತಾರ ಆಗ್ತದ ಅನ್ನೋದಕ್ಕೊಂದು ಅದೊಂದು ಪ್ರಯತ್ನ ಇರ್ತದ. ಬಟ್ ದೇ ಆರ್ ಫೇಲಿಂಗ್ ಇನ್ ಎವ್ರಿ ಎಕ್ಸ್ಪೆರಿಮೆಂಟ್. ಯಾಕಂದ್ರೆ ಇರಾನ್ ಮಿಸೈಲ್ ಟೆಕ್ನಾಲಜಿ ಮತ್ತೆ ಮಿಸೈಲ್ ಸಿಟಿ ಅಂಡರ್ ಗ್ರೌಂಡ್ ಅದನ್ನ ಏನಂತಂದ್ರೆ ಆಲ್ಮೋಸ್ಟ್ ದೇ ಆರ್ ರೆಡಿ ಟು ಫೈಟ್ ಏನಪ್ಪ ಲೆಂದಿ ಬ್ಯಾಟಲ್. ಫೈನ್. ಕೇಶವ್ ಸರ್, ಈಗ ಇಂಟರ್ನೆಟ್ ಕೇಬಲ್ ವಿಚಾರ ಬಹಳ ಚರ್ಚೆ ಆಗ್ತಿದೆ ಸರ್. ಹೊರ್ಮುಜ್ನಲ್ಲೇ ಹಾದು ಹೋಗಿರತಕ್ಕಂತಹ, ಸಾಗರ ತಳದಲ್ಲಿರ್ತಕ್ಕಂತಹ ಇಂಟರ್ನೆಟ್ ಈ ಕೇಬಲ್, ಆಪ್ಟಿಕಲ್ ಕೇಬಲ್ ಜಾಲ ಇದೆಯಲ್ಲ, ಇದನ್ನೇ ಕಟ್ ಮಾಡುವಂಥ ಪ್ಲಾನನ್ನು ಕೂಡ ಇರಾನ್ ಮಾಡ್ಕೊಳ್ತಾ ಇದೆ, ಇದೇ ಥರ ಮುಂದುವರೆದರೆ ಅಂತ ಹೇಳಿ. ನಿಮಗೆ ಅದು ಹೇಳಬೇಕು ಅಂದರೆ 17 ಜಲಾಂತರ್ಗಾಮಿ ಕೇಬಲ್ಗಳು ರೆಡ್ ಸಿ ಮೂಲಕ ಹಾದು ಹೋಗ್ತವೆ ಸರ್. ಯುರೋಪ್, ಏಷ್ಯಾ, ಆಫ್ರಿಕಾವನ್ನು ಕನೆಕ್ಟ್ ಮಾಡ್ತವೆ ಇಂಟರ್ನೆಟ್ ಕೇಬಲ್ಗಳಿವೆ ಅಲ್ಲಿ. ಪರ್ಷಿಯನ್ ಕೊಲ್ಲಿಯಲ್ಲಿ ಕೂಡ ಸಬ್ಸಿ ಕೇಬಲ್ಗಳು AAE1, ಫಾಲ್ಕನ್, ಗಲ್ಫ್ ಬ್ರಿಡ್ಜ್ ಇಂಟರ್ನ್ಯಾಷನಲ್ ಕೇಬಲ್ ಸಿಸ್ಟಮು, ಟಾಟಾ TGN, ಭಾರತಕ್ಕೆ ಬರ್ತಕ್ಕಂಥ ಇಂಟರ್ನೆಟ್ನ 80 ಭಾಗದ ಕೇಬಲ್ಗಳು ಬರೋದಿಲ್ಲೇ. ಅದನ್ನು ಕಟ್ ಮಾಡೋದು ಇನ್ನೊಂದು ವಾರ ಆಗ್ಬಿಡಲ್ವಾ ಸರ್ ಅದು? ಇಲ್ಲ, ಇದ್ರದ್ದು ಉದ್ದೇಶ ಸ್ಪಷ್ಟವಾಗಿದೆ. ಏನಂತಂದ್ರೆ ನಾನು ಮುಳುಗೋಕ್ ಮುಂಚೆ ನಿಮ್ಮೆಲ್ಲರನ್ನೂ ತೊಂದರೆ ಕೊಟ್ಟು ಮುಳುಗ್ಸಿನೇ ಹೋಗ್ತೀನಿ ಅನ್ನುವಂತ ತೊಂದರೆ ಇರುವಂತ ಸ್ಟ್ರಾಟಜಿಯನ್ನ ಕಾಣಿಸ್ತಾ ಇದೆ. ಹಿಂದೆ ಯುದ್ಧಗಳಲ್ಲಿ ನಾವು ನೋಡಿದೀವಿ, ಇವನ್ ಪೈಪ್ಡ್ ಆಯಿಲ್ ಗ್ಯಾಸ್, ಪೈಪ್ಡ್ ಪೆಟ್ರೋಲ್ ನ ತರುವಾಗ್ಲೂ ಕೂಡ, ಆಯಿಲ್ ನ ತರುವಾಗ್ಲೂ ಕೂಡ ಅದಕ್ಕೂ ಒಮ್ಮೆ ಹಿಟ್ ಮಾಡಿದ್ದಾರೆ. ಸೊ ಇಂಥದೊಂದು ಪರಿಸ್ಥಿತಿಯಲ್ಲಿ ಇದು ಏನು ಆಶ್ಚರ್ಯ ಇಲ್ಲ. ಒಂದ್ ವೇಳೆ ಲಾಸ್ಟ್ ರಿಸಾರ್ಟ್ ತರ ನನಗೆ ಇನ್ನೂ ಹೆಚ್ಚೆಚ್ಚು ತೊಂದರೆ ಆಗ್ತದೆ. ಬಿಕಾಸ್ ಇದನ್ನ ಇರಾನ್ ಸಸ್ಟೈನ್ ಮಾಡುವಂತ, ಅವರ ಆರ್ಥಿಕತೆ ಸಸ್ಟೈನ್ ಮಾಡುವ ಸ್ಥಿತಿ ಇಲ್ಲ.
ಆದ್ರೆ ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ನಾನ್ ಡ್ಯಾಮೇಜ್ ಎಷ್ಟಾಗ್ತಿದ್ನೋ ಅದ್ರ ಡಬಲ್ ಡ್ಯಾಮೇಜ್ ನಾನು ಮಿಕ್ಕಿದ ಗಲ್ಫ್ ರಾಷ್ಟ್ರಗಳಿಗೆ ಮಾಡ್ತೀನಿ, ಇಸ್ರೇಲ್ಗೆ ಮಾಡ್ತೀನಿ. ಆಗ ಖಂಡಿತ ಇವರೆಲ್ಲರೂ ಪ್ರೊಲಾಂಗ್ ಆದಷ್ಟು ಎಲ್ರಿಗೂ ಗೊತ್ತಿದೆ ಅಮೆರಿಕ ಸಸ್ಟೈನ್ ಮಾಡಲ್ಲ. ತುಂಬಾ ಅವ್ರು ಯಾವುದೇ ಕಾಲಘಟ್ಟದಲ್ಲಿ ತುಂಬಾ ಸುದೀರ್ಘ ಯುದ್ಧಗಳನ್ನ ಮಾಡಿದ್ರೆ ಅವ್ರು ಯಾವತ್ತೂ ಗೆಲ್ಲಲ್ಲ. ಸೊ ಹಂಗಾಗಿ ಮತ್ತೆ ಇಂಟ್ರೆಸ್ಟ್ ನೋಡಿ ನಿಮ್ಗೆ ಏನಂದ್ರೆ ಚೈನಾಗೆ 91% ಆಯಿಲ್ ನ ಅವ್ರು ಇರಾನ್ ಇಂದ ಪರ್ಚೇಸ್ ಮಾಡ್ತಾ ಇದ್ರು. ಸೊ ಹಂಗಾಗಿ ಮತ್ತೆ ರಷ್ಯಾ ಮತ್ತೆ ಚೈನಾ ಒಂದ್ ವೇಳೆ ಅಮೆರಿಕಾಗೆ ಗೆಲ್ಲಕ್ ಅವಕಾಶ ಮಾಡ್ಕೊಟ್ಬಿಟ್ರೆ ಅಮೆರಿಕದ ಪ್ರಾಬಲ್ಯ ಇರಾನ್ ಬಂದ್ರೆ ಇದ್ರದ್ದು ಎರಡೂ ಹೊಡೆತ ಚೈನಾ ಏನ್ ಸೂಪರ್ ಪವರ್ ಆಗ್ಬೇಕು ಅಂತಿದೆ ಅದಕ್ಕೆ ಹೊಡೆತ ಬೀಳುತ್ತೆ. ಸೊ ಹಂಗಾಗಿ ಚೈನಾ ಕೂಡ ಅದನ್ನ ಅಲೋ ಮಾಡಕ್ ಇಷ್ಟ ಇರಲ್ಲ. ಸೊ ಹಂಗಾಗಿ ಇವರು ಸೀಕ್ರೆಟ್ ಆಗಿ ಏನೆಲ್ಲ ಮಾಡ್ಬೋದು, ಅವ್ರಿಗೆ ಇದ್ರ ಸ್ಯಾಟಲೈಟ್ಸ್ ಮೂಲಕ ಏನೇನು ಕೊಡ್ಬೇಕು ಅದನ್ನ ಸ್ಯಾಟಲೈಟ್ ಮ್ಯಾಪಿಂಗ್ ಅನ್ನ ಅವ್ರಿಗೆ ಕೊಡುವಂತದ್ದು, ಮತ್ತೆ ಇನ್ನೇನ್ ಅವ್ರಿಗೆ ರಹಸ್ಯವಾಗಿ ಏನ್ ಮಾಡ್ಬೋದು, ಇನ್ಕ್ಲೂಡಿಂಗ್ ಅವರು ಇದನ್ನ ಡೆವಲಪ್ ಮಾಡಕ್ಕೆ ಅವಕಾಶ ಮಾಡ್ಕೊಟ್ರೇನು, ಮಿಸೈಲ್ ಡೆವಲಪ್ ಮಾಡ್ಲಿಕ್ಕೆ ಮುಂಚೆನೆ ಅವಕಾಶ ಮಾಡ್ಕೊಟ್ಟು ಇವಾಗ ಅದನ್ನ ಕಳಿಸ್ತಾ ಇದ್ರೇನು ಆಶ್ಚರ್ಯ ಪಡುವಂತದ್ದು ಏನಿಲ್ಲ. ಸೊ ಇಂಥದೊಂದು ಸಂದರ್ಭದಲ್ಲಿ ನಾವು ಯಾವ್ದನ್ನು ಅಲ್ಲೆಗಳ್ಯಕ್ ಆಗಲ್ಲ. ಬಟ್ ನನಗೇನ್ ಅನ್ಸುತ್ತೆ ಅಂದ್ರೆ ಇದನ್ನ ತುಂಬಾ ದಿನ ಮುಂದುವರಿಯಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಪ್ರತಿಯೊಂದನ್ನು ಒಂದ್ ಸ್ಟೇಜ್ ಬಂದ್ಬಿಟ್ಟಿದೆ, ಇಡೀ ವಿಶ್ವ ಹೇಳ್ತಾ ಇದೆ ಇಲ್ಲ ಇದನ್ನ ಸ್ಟಾಪ್ ಮಾಡ್ಬೇಕು ಅಂತ. ಅವ್ರಿಗೇನಂದ್ರೆ ಬಂದು ಇಲ್ಲಿ ಯಾರಾದ್ರೂ ಇದನ್ನ ನಿಲ್ಲಿಸಿದ್ರೆ ಸಾಕಾಗಿದೆ ಅನ್ನುವಂತ ಸ್ಥಿತಿಯಲ್ಲಿ 3 ರಾಷ್ಟ್ರಗಳಿದೆ. ಆದ್ರೆ ಎಲ್ರಿಗೂ ಫೇಸ್ ಸೇವಿಂಗ್ ಗೆ ಏನು ಸಿಗುತ್ತೆ ಅನ್ನುವಂಥದ್ದನ್ನ ಕಾಯ್ತಾ ಇದ್ದಾರೆ. ಬಿಕಾಸ್ ಎಲ್ಲ ರಾಷ್ಟ್ರಗಳು ಎಲ್ಲರ ಜೇಬಲ್ಲೂ ಬಿಳಿ ಬಾವುಟ ಇದೆ, ಅವನೇ ಮೊದಲಾರಿಸ್ಲಿ ಅಂತ ಕಾಯ್ತಾ ಇದಾರ ಅಂತ. ಅದೇ ಇವಾಗಿರೋದು. ಯಾಕಂದ್ರೆ ನಾನು ಸೋತೆ ಅಂತ ಒಪ್ಕೋಬಾರ್ದು, ಎಲ್ಲರೂ ವಿಜಯವನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಆದ್ರೆ ಇವಾಗಿನ ಸ್ಥಿತಿ ಏನಿದೆ ಅಂತಂದ್ರೆ ಇಲ್ಲಿ ಯಾರು ವಿನ್ನರ್ಸ್ ಇಲ್ಲ, ಎಲ್ಲರೂ ಲೂಸರ್ಸ್ ಆಗಿದ್ದಾರೆ. ಇಡೀ ವಿಶ್ವ ಲೂಸಿಂಗ್ ಆಗೋ ಸ್ಥಿತಿಯಲ್ಲಿ ಇದೆ. ಸೊ ಅಂತ ಸಂದರ್ಭದಲ್ಲಿ ಈಗ ಬಹುಶಃ ಎಲ್ಲ ರಾಷ್ಟ್ರಗಳು ಲೀಡ್ ಮಾಡಿದ್ರೆ ಸಾಕು, ಯುನೈಟೆಡ್ ನೇಷನ್ಸ್ ಲೀಡ್ ಮಾಡಿದ್ರು ಸಾಕು ಅನ್ನುವಂತ ಸ್ಥಿತಿಯಲ್ಲಿ US ಇದೆ. ಬಹುಶಃ ಬ್ಯಾಕ್ ಚಾನೆಲ್ಸ್ ಅಲ್ಲಿ